ತಿರುವಳ್ಳುವರ್ ರೈಲು ನಿಲ್ದಾಣದ ಬಳಿ ಧಗಧಗಿಸಿ ಉರಿದಿದೆ ಟ್ರೈನ್. ಚೆನ್ನೈ ಬಂದರಿನಿಂದ ಇಂಧನವನ್ನ ಸಾಗಿಸ್ತಾ ಇದ್ದಂತ ಗೂಡ್ಸ್ ಟ್ರೈನ್ ಇದು. ಚೆನ್ನೈ ಬಂದರಿನಿಂದ ಬೆಂಗಳೂರು ಕಡೆಗೆ ಈ ಒಂದು ಟ್ರೈನ್ ಆಗಮಿಸ್ತಾ ಇತ್ತು. ಚೆನ್ನೈನಿಂದ ನೇರವಾಗಿ ಬೆಂಗಳೂರಿಗೆ, ಚೆನ್ನೈ ಬಂದರಿನಿಂದ ಇಂಧನವನ್ನ ತೆಗೆದುಕೊಂಡು ಗೂಡ್ಸ್ನಲ್ಲಿ ಚೆನ್ನೈನಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಂಥ ಟ್ರೈನ್ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಕಚ್ಚಾ ತೈಲವನ್ನು ಟ್ರೈನ್ನಲ್ಲಿ ಸಾಗಿಸಲಾಗ್ತಾ ಇತ್ತು ಎಂಬ ಮಾಹಿತಿ ಈಗ ಸಿಗ್ತಾ ಇದೆ. ಮೊದಲನೇದಾಗಿ ಒಂದು ಬೋಗಿಗೆ ಬೆಂಕಿ ತಗಲಿತ್ತು, ಬೆಂಕಿ ಕಾಣಿಸ್ಕೊಂಡಿತ್ತು. ಕ್ಷಣ ಮಾತ್ರದಲ್ಲೇ ಒಟ್ಟಾರೆ 8 ಬೋಗಿಗಳಿಗೆ ಬೆಂಕಿ ವ್ಯಾಪಿಸಿ ದಗದಗನೆ ಹೊತ್ತಿ ಉರಿದಿರೋ ಅಂಥ ಘಟನೆ ಇದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳು. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥ ದೃಶ್ಯಗಳಿದು. ಚೆನ್ನೈ ಬಂದರ್ನಲ್ಲಿ ಇಂಧನವನ್ನು ತೆಗೆದುಕೊಂಡು ಚೆನ್ನೈನಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಂಥ ಗೂಡ್ಸ್ ಟ್ರೈನ್ ಇದು. ಮೊದಲನೇದಾಗಿ ಒಂದು ಬೋಗಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಕಚ್ಚಾ ತೈಲ ಇದ್ದಂಥ ಕಾರಣ ಬೆಂಕಿ ಬಹಳ ವೇಗವಾಗಿ ಎಲ್ಲ ಬೋಗಿಗಳಿಗೂ ಕೂಡ ಆವರಿಸ್ಕೊಂಡಿದೆ. ತಮಿಳುನಾಡಿನಲ್ಲಿ ಗೂಡ್ಸ್ ರೈಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಚೆನ್ನೈನಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಂಥ ಗೂಡ್ಸ್ ಟ್ರೈನು ನೋಡ್ತಾ ಇದ್ದೀವಿ. ಇದರಲ್ಲಿ ತೈಲವನ್ನು ತೆಗೆದುಕೊಂಡು ಬರಲಾಗ್ತಾ ಇತ್ತು. ಚೆನ್ನೈನ ಬಂದರ್ನಲ್ಲಿ ಇಂಧನವನ್ನು ತೆಗೆದುಕೊಂಡು ನೇರವಾಗಿ ಬೆಂಗಳೂರಿನ ಕಡೆ ಈ ಒಂದು ಗೂಡ್ಸ್ ಟ್ರೈನ್ ಬರ್ತಾ ಇತ್ತು. ತಿರುವಳ್ಳುವರ್ ಸಮೀಪ ಬರ್ತಾ ಇದ್ದ ಹಾಗೆ ಒಂದು ಬೋಗಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣ ಮಾತ್ರದಲ್ಲೇ ಆ ಒಂದು ಬೆಂಕಿ 8 ಬೋಗಿಗಳಿಗೆ ವ್ಯಾಪಿಸಿದೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಬೆಂಕಿಯನ್ನು ನಂದಿಸುವಂಥ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. நீங்க கீழே வழியானுங்களா மீதி கத்து போயிடுச்சா அந்த ரோடு அப்பதான் நான் வீட்டுல வந்து நிக்கிறேன். வெச்சிச்சு போயிட்டு தமிழமாயிடுச்சு. ஆனா அதெல்லாம் கட் பண்ணி வச்சுட்டாங்களா இல்லையா? அப்படி மொத்தமாக இருக்குதா? ತಮಿಳುನಾಡಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗೂಡ್ಸ್ ವಾಹನ ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ತಮಿಳುನಾಡಿನ ಬಂದರ್ನಿಂದ ಇಂಧನವನ್ನು ತೆಗೆದುಕೊಂಡು ನೇರವಾಗಿ ಬೆಂಗಳೂರಿನತ್ತ ಈ ಒಂದು ಗೂಡ್ಸ್ ವಾಹನ ಬರ್ತಾ ಇತ್ತು. ಟ್ರೈನ್ ತಿರುವಳ್ಳುವರ್ ಸಮೀಪ ಬರ್ತಾ ಇದ್ದ ಹಾಗೆ ನೇರವಾಗಿ ಒಂದು ಬೋಗಿಯಲ್ಲಿ ಮೊದಲನೇದಾಗಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ್ತಿದ್ದಂತೆ ಇಂಧನ ಇದ್ದಂಥ ಕಾರಣ 8 ಬೋಗಿಗಳಿಗೆ ಬೆಂಕಿ ಕೆನ್ನಾಲಿಗೆ ಆವರಿಸಿದೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನು ಕೊಟ್ಟು ಬೆಂಕಿಯನ್ನು ನಂದಿಸುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇದು ತಮಿಳುನಾಡಿನಲ್ಲಿ ಸಂಭವಿಸಿರೋ ಅಂಥ ಗೂಡ್ಸ್ ರೈಲಿನ ಅಗ್ನಿ ಅವಘಡದ ಚಿತ್ರಣ. ಆ ಒಂದು ವಿಜುವಲ್ಸ್ನ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಇಂದು ಬೆಳಗ್ಗೆ 5 ಗಂಟೆಗೆ ಆಗಿರುವಂಥ ಘಟನೆ ಇದು. ಕ್ಷಣ ಮಾತ್ರದಲ್ಲೇ ಬೆಂಕಿಯ ಕೆನ್ನಾಲಿಗೆ 8 ಬೋಗಿಗಳಿಗೆ ವ್ಯಾಪಿಸಿದೆ. ಒಂದು ಬೋಗಿಯಲ್ಲಿ ಮೊದಲನೇದಾಗಿ ಬೆಂಕಿ ಕಾಣಿಸ್ಕೊಳ್ತು. ಇಂಧನ ಇದ್ದಂಥ ಕಾರಣ ಕಚ್ಚಾ ತೈಲ ಇತ್ತಲ್ಲ, ಹೀಗಾಗಿ ಬಹಳ ಬೇಗನೆ ಬೆಂಕಿ ಎಲ್ಲ ಬೋಗಿಗಳಿಗೂ ಆವರಿಸ್ಕೊಂಡಿದೆ. ಒಟ್ಟು 8 ಬೋಗಿಗಳು ಬೆಂಕಿಗೆ ಆಹುತಿಯಾಗಿದೆ. ಇದು ತಮಿಳುನಾಡಿನ ತಿರುವಳ್ಳುವರ್ ಸಮೀಪ ನಡೆದಿರೋ ಅಂಥ ಘಟನೆ. ಚೆನ್ನೈನ ಬಂದರ್ನಲ್ಲಿ ಕಚ್ಚಾ ತೈಲವನ್ನು ತುಂಬಿಸಿಕೊಂಡು ನೇರವಾಗಿ ಬೆಂಗಳೂರಿನತ್ತ ಗೂಡ್ಸ್ ವಾಹನ ಬರ್ತಾ ಇತ್ತು. ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ತಿರುವಳ್ಳುವರ್ ರೈಲ್ವೆ ನಿಲ್ದಾಣದ ಬಳಿ ಒಂದು ಬೋಗಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಅದಾದ ಬಳಿಕ 8 ಬೋಗಿಗಳಿಗೆ
ಬೆಂಕಿ ಆವರಿಸ್ಕೊಂಡಿದೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತಮಿಳುನಾಡಿನಲ್ಲಿ ಬೆಳ್ಳಂಬೆಳಗ್ಗೆ ಅಗ್ನಿ ಅವಘಡ ಸಂಭವಿಸಿದೆ. ಗೂಡ್ಸ್ ರೈಲಿಗೆ ಬೆಂಕಿ ತಗುಲಿದೆ. ಬೆಂಕಿ ತಗುಲಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಬೇಕಾಗಿದೆ. ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಈ ಒಂದು ಗೂಡ್ಸ್ ಟ್ರೈನ್ ಅನ್ನೋ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿದೆ. ಚೆನ್ನೈನ ಬಂದರ್ನಲ್ಲಿ ನೇರವಾಗಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. அப்பதான் நான் வீட்டுல வந்து நிக்கிறேன். வெச்சிச்சு போயிட்டு கமரமாயிடுச்சு. ஆனா ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಕುಲಕರ್ಣಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನವೀನ್, ಬೆಳ್ಳಂಬೆಳಗ್ಗೆ ತಮಿಳುನಾಡಿನ ತಿರುವಳ್ಳೂರ್ ಬಳಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಈಗ ಬೆಂಕಿ ನಂದಿಸುವಂಥ ಕಾರ್ಯ ಯಾವ ರೀತಿ ಸಾಗ್ತಾ ಇದೆ, ಮಾಹಿತಿ ಏನು ಸಿಗ್ತಾ ಇದೆ ನವೀನ್? ಮಧುಸೂದನ್, ಬೆಳಗಿನ ಜಾವ 5:15 ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ತಿರುವಳ್ಳೂರು ರೈಲ್ವೆ ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿ ನಡೆದಿರುವಂತಹ ಘಟನೆ. ಆಕಾಶದೆತ್ತರಕ್ಕೆ ಬೆಂಕಿ ಆವರಿಸಿರುವಂತದ್ದು, ಆಮೇಲೆ ಹೊಗೆ ಕೂಡ ಎಷ್ಟು ದಟ್ಟವಾಗಿದೆ ಅಂದ್ರೆ ಅಲ್ಲಿ ಸುತ್ತಮುತ್ತಲ ಜನರನ್ನೆಲ್ಲ ಈಗಾಗಲೇ ಎವ್ಯಾಕ್ಯುಯೇಟ್ ಮಾಡಲಾಗಿದೆ. ಅಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಅವರನ್ನ ಸ್ಥಳಾಂತರ ಮಾಡಿದ್ದಾರೆ ಫೈರ್ ರೆಸ್ಕ್ಯೂ ಟೀಮು. ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳದಲ್ಲಿದ್ದು ಸುಮಾರು 8 ವ್ಯಾಗನ್ಗಳಿಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. ಡೀಸೆಲ್ ಇದ್ದಿದ್ರಿಂದ ಈ ಬೆಂಕಿಯ ಪ್ರಮಾಣ ಕೂಡ ತುಂಬಾ ಅಧಿಕವಾಗಿದ್ದು ಅದನ್ನ ನಂದಿಸೋದು ಇವಾಗ ಸವಾಲಿನ ಕೆಲಸ ಅಂತ ಖುದ್ದು ಫೈರ್ ಸರ್ವಿಸಸ್ ನ ಮುಖ್ಯಸ್ಥರಾಗಿರುವಂತಹ ಸೀಮಾ ಅಗರ್ವಾಲ್ ಅವರೇ ಹೇಳಿದ್ದಾರೆ ಅಲ್ಲಿ. ಅದೇ ರೀತಿ ರೆಸ್ಕ್ಯೂ ಟೀಮ್ಸ್ ಇದನ್ನ ಫುಲ್ ಕಂಟ್ರೋಲ್ ಅಲ್ಲಿ ತಗೊಂಡಿದೆ. ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಯಾವುದೇ ರೀತಿಯ ಜೀವಹಾನಿ ಆಗಿಲ್ಲ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಆಸ್ತಿ ಹಾನಿನೂ ಆಗಿಲ್ಲ. ಅಲ್ಲಿರುವಂತವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಜನರನ್ನು ನಾವು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದೀವಿ ಅಂತ ಅಲ್ಲಿನ SP ಆಗಿರುವಂತ ಶ್ರೀನಿವಾಸ ಪೆರುಮಾಳ್ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಇದು ಬೆಂಗಳೂರಿಗೆ ಬರ್ತಾ ಇದ್ದಂತ ವ್ಯಾಗನ್ನು ಡೀಸೆಲ್ ಅನ್ನ ಹೊತ್ಕೊಂಡು ಅಂತ ಒಂದು ಮಾಹಿತಿ ಇದೆ ಚೆನ್ನೈನ ಬಂದರಿನಿಂದ. ಮತ್ತೊಂದು ಮಾಹಿತಿಯ ಪ್ರಕಾರ ಮನಾಲಿಯಿಂದ ಇದು ತಿರುಪತಿಯ ಪ್ರಾಂತ್ಯಕ್ಕೆ ಹೋಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಇದೆ. ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಇನ್ನೂ ಅಲ್ಲಿನ ಆಡಳಿತ ನೀಡಿಲ್ಲ. ಹಾಗಾಗಿ ಯಾವ ಕಡೆಗೆ ಹೋಗ್ತಾ ಇದ್ದಿದ್ದು ಅನ್ನೋದು ಒಂದು ಸಿಕ್ಕಿಲ್ಲ. ಮೊದಲು ಒಂದು ಬೋಗಿಯಲ್ಲಿ ಬೆಂಕಿ ಕಾಣಿಸ್ಕೊಂಡು ಅದಾದ ಮೇಲೆ ಡೀಸೆಲ್ ಇದ್ದಿದ್ದ ಕಾರಣಕ್ಕಾಗಿ ಅದು ಫ್ಲೇಮಬಲ್ ಆಗಿರೋದ್ರಿಂದ ಅದು ಆದಷ್ಟು ಬೇಗ ಆವರಿಸ್ಕೊಂಡಿರೋದು ಬಾಕಿ ಬೋಗಿಗಳಿಗೂ ಕೂಡ. ಆದ್ರೆ ಆ ಮೊದಲನೇ ಬೋಗಿಯಲ್ಲಿ ಬೆಂಕಿ ಹೊತ್ತೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಇನ್ನೂ ತನಿಖೆ ನಡೀಬೇಕಿದೆ. ಬಹುಶಃ ಬೆಂಕಿ ನಂದಿಸಿದ ನಂತರ ಅಧಿಕಾರಿಗಳು ನಡೆಸುವಂತ ತನಿಖೆಯಲ್ಲಿ ಇದರ ಮಾಹಿತಿ ಲಭ್ಯ ಆಗಬೇಕಿದೆ. ಮಧುಸೂದನ್, ಧನ್ಯವಾದ ನವೀನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.